ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ಅಪ್ರೋಚಿಂಗ್ ಗುರು. ಸೊ ಸದ್ಯಕ್ಕೆ ಶತ್ರುಗಳು ನಿಮ್ಮ ಗುರುನ ಹುಡುಕೊಂಡು ಹೋಗಿದ್ದಾರೆ. ನಿಮ್ಮ ಗುರು ಯಾರು? ಇಲ್ಲ, ನಿಮ್ ಶತ್ರುಗಳು ಎಷ್ಟು ಮೂರ್ಖರು ಅಂದ್ರೆ ಅವ್ರು ನೀವೇನು ಮಾಡಂಗಿಲ್ಲ, ಸುಮ್ನೆ ಒಂದ್ ಕಲ್ಲು ಎತ್ತೆಸಿದ್ರು, ಓ ಆ ಕಲ್ಲಲ್ಲಿ ಏನೋ ಇತ್ತು, ಆ ಕಲ್ಲಲ್ಲಿ ಏನೋ ವಿಶೇಷತೆ ಇದೆ ಅಂದ್ಬಿಟ್ಟು ಆ ಕಲ್ಲನ್ನೇ ಎತ್ಕೊಂಡು ಹೋಗ್ತಾರೆ. ನೀವೇನಾದ್ರೂ ದಾರಿಲಿ ಕಲ್ಲನ್ನ ಎಡೋದ್ರೆ ಸೊ ಆ ಕಲ್ಲು ಏನೋ ಎಡವ್ತು, ಕಾಲಕ್ಕೆ ಸಿಕ್ತು ಅಂತ ಅದನ್ನು ಕೂಡ ವಿಶೇಷ ದೃಷ್ಟಿಯಿಂದ ನೋಡ್ತಾರೆ. ತುಂಬಾ ಒಳ್ಳೆ ಮೂರ್ಖ ಶತ್ರುಗಳನ್ನ ಹೊಂದಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬೋದು. ಬಟ್ ಆ ಮೂರ್ಖತನ ಅವರು ನಿಮ್ಮನ್ನ ಇಲ್ಲ ಅನ್ಸೋವರ್ಗು ಮಾಡುತ್ತೆ. ಬಟ್ ಅದಕ್ಕೆ ಯಾವುದೇ ಅವಕಾಶ ಇಲ್ಲ. ಇಷ್ಟ ದಿನ ನಿಮ್ಮನ್ನ ತುಂಬಾ ಸತ್ಯವಂತರು ಅಥವಾ ಸತ್ಯದ ದಾರಿಲಿ ನಡೆಯೋರು, ಪ್ರಾಮಾಣಿಕರು ಅಂತ ಏನ್ ಅನ್ಕೊಂಡಿದ್ರು, ಸೊ ಇನ್ ಮುಂದೆ ಎಲ್ಲೋ ನೀವು ಅಧರ್ಮದ ದಾರಿನ ಹಿಡಿತೀರಾ, ನ್ಯಾಯದ ದಾರಿಲಿ ನಡೆಯೋದಿಲ್ಲ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಒಬ್ಬ ಒಳ್ಳೆ ಗುರುವಿನ ಅನುಗ್ರಹನ ಪಡ್ಕೊಳ್ಳಿ. ಗುರುವಿನ ಅನುಗ್ರಹನ ಪಡ್ಕೊಂಡು ಗುರುಗಳ ಮಾರ್ಗದರ್ಶನದಂತೆ ಅಥವಾ ನಿಮ್ಮ ಇಚ್ಛಾ ದೇವರ ಒಂದು ಮಾರ್ಗದರ್ಶನದಂತೆ ನಡೀರಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಶತ್ರು ಬಗ್ಗೆನೇ ಇದೆ. ನಿಮ್ಮ ದಯಾದಿಗಳಾಗಿದ್ರೆ ಅಥವಾ ನಿಮ್ಮ ಬಾಂಧವರೇ ಆಗಿದ್ರೆ, ಅವರು ಸಮಸ್ಯೆ ಮಾಡ್ತಿದ್ರೆ, ಅಥವಾ ಭಗವದ್ಗೀತೆ ಜ್ಞಾನದ ಸಾರನ ನೀವು ತಿಳ್ಕೊಳ್ಳಿ ಅನ್ನುವಂಥ. ನಂಗೆ ಇಲ್ಲಿ ಇನ್ನೊಂದಿದೆ, ನಂಗೆ ಗೊತ್ತಿಲ್ಲ, ನಂಗೆ ಅನ್ಸೋದ್ ನಾ ಹೇಳ್ತೀನಿ. ಅದು ತಗೊಳ್ಳೋದು ಬಿಡೋದು ನಿಜ ಇರ್ಬೋದು, ಇಲ್ದಿರ ಇರ್ಬೋದು. ಇಟ್ಸ್ ಓನ್ಲಿ ಡಿಪೆಂಡ್ ಆನ್ ಯುವರ್ ಎನರ್ಜಿ. ಕುರುಕ್ಷೇತ್ರ ಕಾಲದಲ್ಲಿ ಅರ್ಜುನನ ರಥಕ್ಕೆ ಸಾರಥಿಯಾಗಿದ್ದಂಥ ಅಶ್ವ ಈಗ ಯಾರದು ಮನೆಯಲ್ಲಿ ಇದೆ, ಅದೇ ಅಶ್ವ ಮತ್ತೆ ಇದೆ ಅನ್ನುವಂಥದ್ದು ಇದೆ. ಬಟ್ ಯಾರ ಮನೇಲಿ ಇದೆ ಗೊತ್ತಿಲ್ಲ. ಎರಡು ಅಶ್ವ ಇದೆ, ಅದು ಶ್ವೇತಾಶ್ವ ತರ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಆ ತರ ಇದೆ ಅನ್ನುವಂಥದ್ದು. ಯಾರೋ ಹುಡುಕಾಟ ಮಾಡ್ತಾ ಇರ್ಬೋದು, ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಸತ್ಯದ ದಾರಿಲಿ ನೀವು ನಡೀತಾ ಇದ್ದೀರಾ ಅಂದಾಗ ಸೊ ಅಧರ್ಮದ ದಾರಿನ ಯಾಕೆ ಹಿಡಿತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಆಯುಧನ ಬಿಟ್ಬಿಟ್ಟಿದ್ದೆ ಆದ್ರೆ ಸಾಕಷ್ಟು ಸಮಸ್ಯೆ ಆಗತ್ತೆ. ಯಾವಾಗ್ಲೂ ನಿಮ್ ಜೊತೆ ನಿಮ್ಮ ಆಯುಧನ ಇಟ್ಕೊಂಡಿರಿ ಅನ್ನುವಂಥದ್ದು ಕೂಡ ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದನ ನೀವು ಪಡ್ಕೊಳ್ಳಿ, ಸುಬ್ರಹ್ಮಣ್ಯನ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಇನ್ನೊಂದು ಕಿವಿ ಮಾತಿದೆ, ಏನು ಅಂದ್ರೆ ಅಧರ್ಮಕ್ಕೆ ನೀವೇನಾದ್ರೂ ಹೋದ್ರೆ ನೀವು ಒಂದು ಶಿಕ್ಷೆಗೆ ಗುರಿಯಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸೈನ್ಯದ ಯುದ್ಧದ ಒಂದು ಭೀತಿನ ಕೂಡ ಹೇಳ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ರಾತ್ರಿ ಹೊತ್ತು ಯಾರೋ ವಾರ್ ಮಾಡ್ಬೇಕು, ಮೋಸದಿಂದ ವಾರ್ ಮಾಡುವಂತ ಯೋಜನೆನ ಹೊಂದಿದ್ದಾರೆ ವಿಶ್ವ ಮಟ್ಟದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಇದು ರಾಜಕೀಯವಾಗಿ ಹೇಳ್ತಾ ಇರುವಂಥದ್ದು. ಎಸ್ಪೆಷಲಿ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಂಡ್ರೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ಒಂದು ರೇ ಲೈಟ್ಸ್ ಇರುತ್ತಲ್ಲ, ಒಂದು ರೀತಿ ಈ ತರ ಏನ್ ಹೇಳ್ತಾರೆ, ಲೇಸರ್ ಲೈಟ್ ತರ, ಈ ತರದೇನೋ ಒಂದು ವಾರ್ ಮಾಡುವಂತ ಒಂದು ಟಾರ್ಗೆಟೆಡ್ ಪಾಯಿಂಟ್ ಇದೆ. ಎಸ್ಪೆಷಲಿ ವೆಹಿಕಲ್ ಇದೆಯಲ್ಲ, ಸೈನ್ಯದ ವೆಹಿಕಲ್ಗಳು, ಆ ವೆಹಿಕಲ್ಗಳನ್ನ ಲೇಸರ್ ಲೈಟ್ ತರದು ಏನು ಲೈಟಿನ ರೇಸ್ ಮುಖಾಂತರ, ಐ ಮೀನ್ ರೇಸ್ ಅಲ್ಲ, RAC ರೇಸ್ ಅಲ್ಲ, ಇದು ರೇ ಏನ್ ಹೇಳ್ತಾರೆ ತರಂಗಗಳು, ಆ ತರದ್ದು ಬೆಳಕಿನ ತರಂಗಗಳ ಮುಖಾಂತರ ಅವರು ಸೈನ್ಯದ ವಾಹನಗಳನ್ನ ಧ್ವಂಸ ಮಾಡಬೇಕು ಅನ್ನುವಂಥ ಯೋಜನೆಯಲ್ಲಿ ಇದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಯಾರಿಗೆ ಎಚ್ಚರಿಕೆ ಹೇಳ್ತಿದ್ದೀರಾ ಅಂತ ಯಾರೋ ಕೇಳ್ತಿದ್ದಾರೆ, ನನಗೆ ಗೊತ್ತಿಲ್ಲ. ಬಟ್ ಆ ಥರದ್ದೇನೋ ಒಂದು ರಹಸ್ಯ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಈ ರಹಸ್ಯ ಕಾರ್ಯಾಚರಣೆಯನ್ನ ಹುಷಾರಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಿತ್ರ ರಾಷ್ಟ್ರದಿಂದಲೇ ಈ ಪ್ರಯತ್ನಗಳು ನಡೀತಾ ಇರುವಂಥದ್ದು ಅನ್ನುವಂಥದ್ದು ಇದೆ. ಯಾರು ನಾವು ಮಿತ್ರ ಶತ್ರು ಅಂತ ಅನ್ಕೊಳ್ಳೋದ್ಕಿಂತ ಮಿತ್ರ ಶತ್ರುನ ತಂದಿಟ್ಟಿವಿ, ಬೇರೆ ಒಂದು 5-6 ರಾಷ್ಟ್ರಗಳು ತೊಂದರೆನ ಮಾಡ್ತಾರೆ, ಇವ್ರನ್ನ ನಂಬೋದು ಬೇಡ. ಈ ಯುದ್ಧ 6 ಕೇರಲ್ಲ 3 ಕಿಳಿಯಲ್ಲ, ನಿರಂತರವಾಗಿ ನಡೀತಾನೆ ಇರುತ್ತೆ, ಒಂದು ವಿಧ್ವಂಸಕ ಕೃತ್ಯ ತರ
ಅಂತ ಇದೆ. ಸೊ ಹಾಗಾಗಿ ಇದನ್ನ ಯುದ್ಧ ಮಾಡಿ ಗೆಲುವು ಸೋಲು ನಿರ್ಧಾರ ಮಾಡೋದ್ಕಿಂತ ಒಂದು ಆಟದ ಮುಖಾಂತರ ಈ ಒಂದು ಸೋಲು ಗೆಲುವನ್ನ ನಿರ್ಧಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಿಮ್ಮ ದುರಭ್ಯಾಸಗಳು ಬಿಟ್ಬಿಡಿ, ದುರಭ್ಯಾಸಗಳಿಗೆ ತಕ್ಕ ಶಿಕ್ಷೆ ಆಗತ್ತೆ, ಎಲ್ಲವನ್ನೂ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ದ್ವೇಷದಿಂದ ಕೂಡ ಎಲ್ಲ ಕಳ್ಕೊಳ್ತೀರಾ, ಮತ್ತೆ ನಿಮ್ಮ ದುರಭ್ಯಾಸದಿಂದ ಕೂಡ ಎಲ್ಲ ಕಳ್ಕೊಳ್ತೀರಾ. ಸೊ ಬೇರೆಯವರ ಒಳಸಂಚಿಗೆ ನಿಮ್ಮ ಜೀವನನ ಬಲಿ ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಶತ್ರುಗಳು ನಿಮ್ಗೆ ನೈಟ್ ಅಲ್ಲಿ ಏನೋ ಪ್ರಯೋಗ ಮಾಡಿ, ಐ ಮೀನ್ ಕೆಲವರಿಗೆ ಸೈನ್ಯದ ಹೇಳಿದಾಯ್ತು. ಸೊ ಈಗೇನಿದೆ ನಿಮ್ಗೆ ಪರ್ಸನಲ್ ವಿಚಾರದಲ್ಲಿ ನೈಟ್ ಅಲ್ಲಿ ಏನೋ ಪ್ರಯೋಗ ಮಾಡ್ತಾರೆ. ಸೊ ಮಾರ್ನಿಂಗ್ ನೀವು ಅವ್ರ ವಿರುದ್ಧ ಏನೋ ಇದ್ ಮಾಡಕ್ ಹೋದಾಗ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ರಾಂಗ್ ಡೈರೆಕ್ಷನ್, ರೈಟ್ ಡೈರೆಕ್ಷನ್ ಯಾವುದು ಅಂತ ಗೊತ್ತಾಗ್ದಿರ ಇರ್ಬೋದು. ಸೊ ಈ ಒಂದು ಏನೋ ಒಂದು ಶತ್ರುಗಳ ಒಂದು ಖಡಕ್ ವಾರ್ನಿಂಗ್ ಇದೆ. ಅವ್ರೇನೋ ಷಡ್ಯಂತ್ರ ಮಾಡ್ತಾರೆ, ನ್ಯಾಯದ ದಾರಿಲಿ ಬರಲ್ಲ, ಅನ್ಯಾಯದ ದಾರಿಲಿ ಬರ್ತಾರೆ, ಮೋಸದಿಂದ ಬರ್ತಾರೆ, ಒಂದು ವಂಚನೆ ಮಾಡ್ತಾರೆ, ಏನೋ ಒಂದಷ್ಟು ನಮ್ ಮುಂದೆ ಅಥವಾ ಸಮಾಜದ ಮುಂದೆ ಅಥವಾ ಎಲ್ಲರ ಜೊತೆ ಅವರು ಒಂದ್ ರೀತಿ ತುಂಬಾ ನ್ಯಾಯವಂತರು, ನಿಷ್ಠಾವಂತರು, ಸತ್ಯವಂತರು ಈ ತರ ಹೇಳ್ತಾರೆ. ಬಟ್ ಒಳಗಿಂದ ಒಳಗೆ ಈ ಒಂದು ಕಳ್ಳತನದ ಆಟ ಅಥವಾ ಮುಸುಕಿನ ಉದ್ದಾಟ ಇದೆಲ್ಲದರ ನಡುವೆ ಅವರು ದುರಭ್ಯಾಸ, ಶತ್ರುನ ಮಿತ್ರನ ಒಂದು ಗೊತ್ತಾಗದಿರುವಂತ ಸ್ಟೇಜ್ ಆಗತ್ತೆ. ಈ ಎರಡರ ಮಧ್ಯ ನೀವು ಸರಿಯಾಗಿ ನಿರ್ಧಾರನ ತಗೊಳ್ಬೇಕು ಅನ್ನುವಂಥದ್ದು ಇದೆ. ದೊಡ್ಡವರು ಅನ್ನಿಸ್ಕೊಂಡವರು ಕ್ಯೂರಿಯಾಸಿಟಿಲಿ ಟೈಮ್ ವೇಸ್ಟ್ ಮಾಡೋ ಬದಲು ಸಾಧ್ಯ ಆದ್ರೆ ಅದನ್ನ ತಪ್ಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಸಹಾಯ ಕೇಳ್ಕೊಂಡ್ ಬರ್ತಾರೆ, ಅವರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ವಿಶೇಷವಾದಂತ ಚೈತನ್ಯ ಉಳ್ಳ ವ್ಯಕ್ತಿ ನೀವು. ನಿಮ್ಮಿಂದ ಸಾಕಷ್ಟು ಜನರಿಗೆ ಸಹಾಯ ಆಗ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಪುನರ್ಜನ್ಮದ ಹಾದಿಗೆ ಯಾರೋ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನೋ ಡೌಟ್ ಯಾರ್ಯಾರು ನಿಮ್ಮ ವಿರುದ್ಧ ಬರ್ತಾರೋ ಅವ್ರು ಯಾರು ಉಳಿಯೋದಿಲ್ಲ. ಸೊ ನಿಮ್ಮ ಶತ್ರುಗಳ ನಾಶ ಆಗತ್ತೆ ಅನ್ನುವಂಥದ್ದು ಇದೆ. ಆಂಜನೇಯ ನಿಮ್ಗೆ ಯಶಸ್ಸನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸೈನ್ಯದಿಂದ ನಿಮ್ಗೇನೋ ಕರೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಒಳ್ಳೆಯ ವಿಚಾರಕ್ಕೆ ಕರೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಇಲ್ಲಿ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ, ಸಾರಿ ಸಿಂಗಲ್ಸ್ ಯಾರಿದ್ದೀರಾ ಅವ್ರಿಗೆ ಮಾತ್ರ, ಅಥವಾ ಮ್ಯಾರೇಜ್ ಆಗಿರ್ಬೋದು ನಿಮ್ಗೆ. ಸೊ ಫಿಮೇಲ್ ಪರ್ಸನ್ ಯಾರೋ ಒಬ್ರು ಇದ್ದಾರೆ, ಅವ್ರನ್ನ ಪಡ್ಕೊಳ್ಳೋದಕ್ಕೆ ಸುಮಾರು ಜನ ಕಾಯ್ತಾ ಇದ್ದಾರೆ. ಸೊ ಅವ್ರವರಲ್ಲೇ ಪೈಪೋಟಿ ನಡೀತಾ ಇದೆ. ಸೊ ಇಬ್ಬರ ಮಧ್ಯೆ ಹೆಚ್ಚಿನ ಪೈಪೋಟಿ ಇದೆ. ನಂದು ಈ ಹುಡ್ಗಿನ್ ನಾನ್ ಮದ್ವೆ ಆಗ್ತೀನಿ, ಹುಡ್ಗಿನ್ ನಾನ್ ಮದ್ವೆ ಆಗ್ತೀನಿ ಅಂತ. ಬಟ್ ಆ ಹುಡ್ಗಿ ಡಿಸರ್ವ್ ಆಗಿದ್ದಾರೆ. ಸೊ ಆಲ್ರೆಡಿ ಅವರು ಒಬ್ರಿಗೋಸ್ಕರ ಕಾಯ್ತಾ ಇದ್ದಾರೆ, ಅಥವಾ ಅವರ ಸೋಲ್ ಪರ್ಪಸ್ ಅಥವಾ ಅವರ ವಿನ್ ಫ್ಲೇಮ್ ಅಥವಾ ಅವರ ಡಿವೈನ್ ಪಾರ್ಟ್ನರ್ ಇರಬಹುದು ಅವರು. ಸೊ ಸೋಲ್ ಪರ್ಪಸ್ ಇರೋಂಥವ್ರು 100% ಅವರು ಸಿಂಗಲ್ ಆಗಿ ಇರ್ತಾರೆ, ಅಥವಾ ಸಿಂಗಲ್ ಆಗಿ ಇರ್ತಾರೆ. ಸಿಂಗಲ್ ಅಂದ್ರೆ ಸೊ ಮ್ಯಾರೇಜ್ ಆಗಿರಲ್ಲ ಅವರಿಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ನಿಮ್ಮ ಸೋಲ್ ಪರ್ಪಸ್, ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಅಥವಾ ಡಿವೈನ್ ನಿಮ್ಗೆ ಯಾರನ್ನ ನಂಗೆ ಗೊತ್ತಿಲ್ಲ ಇಲ್ಲಿ ಹೇಗೆ ಹೇಳೋದು ಅಂತ. ಪಾಸ್ಟ್ ಲೈಫ್ ಇಂದ ಅವರು ನಿಮ್ಗೋಸ್ಕರ ಯುದ್ಧನೆಲ್ಲ ಮಾಡಿ ಗೆದ್ದು ಬಂದಿದ್ದಾರೆ. ಸೊ ಈ ಲೈಫ್ ಅಲ್ಲಿ ನಿಮ್ಮನ್ನ ಪಡ್ಕೊಳ್ಳುವಂತ ಉದ್ದೇಶದಿಂದ ಜನ್ಮ ಪಡೆದು ಆ ಉದ್ದೇಶನ ಮರ್ತ್ಬಿಟ್ಟು ಫ್ಯಾಮಿಲಿ 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 ಅನ್ಕೊಂಡು ಫ್ಯಾಮಿಲಿ ಜೊತೆ ಫ್ಯಾಮಿಲಿಗೋಸ್ಕರ ಎಲ್ಲಾನು ತ್ಯಾಗ ಮಾಡಿ ಸದ್ಯಕ್ಕೆ ಫ್ಯಾಮಿಲಿನೂ ಕೂಡ ಅವ್ರಿಗೆ ಕೈ ಬಿಟ್ಟು ಹೋಗಿ ಸಿಂಗಲ್ ಆಗಿ ಅನಾಥೋ ದೇವೋ ಭವ ಅಂತ ಅನಾಥರಾಗಿ ಇದ್ದಾರೆ. ಸೊ ಇಲ್ಲಿ ಹುಡುಗನು ಅನಾಥರಾಗಿ ಇದ್ದಾರೆ, ಹುಡುಗಿನೂ ಅನಾಥರಾಗಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಂಗೆ. ಸೊ ನಾನು ಆ ವರ್ಡನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆ ಅಂದ್ರೆ ಅನಾಥೋ ದೈವ ರಕ್ಷಕ. ಸೊ ಕೃಷ್ಣ ಒಂದೇ ಜಗದ್ಗುರು ಅಂದ್ಮೇಲೆ ಇಡೀ ಕೃಷ್ಣನ ಫ್ಯಾಮಿಲಿ ಇದು ವಸುದೈವಕ ಕುಟುಂಬ ಅಂತ ಆದ್ಮೇಲೆ ಸೊ ಕುಟುಂಬದಲ್ಲಿ ಇರೋರೆಲ್ರು ಕೂಡ ಫ್ಯಾಮಿಲಿ ಮೆಂಬರ್ಸ್. ಸೊ ಹಾಗಾಗಿ ಇಲ್ಲಿ ಒಂದು ಹೇಳ್ಬೇಕು ಅಂತ ಹೇಳಿದಷ್ಟೇ, ಯಾರು ಬೇಜಾರ್ ಮಾಡ್ಕೊಳ್ಬಾರ್ದು. ಓಕೆ.
ಸೊ ಎಸ್, ರೆಡಿ ಆಗಿ ನಿಮ್ಮ ಸೋಲ್ ಪರ್ಪಸ್ ಇರುವಂಥ ಹ್ಮ್, ಇಲ್ಲಿ ಶ್ರೀಮನ್ ನಾರಾಯಣ, ಲಕ್ಷ್ಮೀ ನಾರಾಯಣ ಅನ್ನುವಂಥ ರೀತಿಲಿ ನಿಮ್ಗೆ ಅವರು ಬರ್ತಾರೆ ಅನ್ನುವಂಥದ್ದು. ಸೊ ಅವ್ರನ್ನ ಹೇಗೆ ಕಂಡುಹಿಡಿತೀರಾ ಅಂದ್ರೆ, ಅವರ ಬಲ್ಗೈ ಮೇಲೆ ಲೋಟಸ್ ಟ್ಯಾಟೂ ಇರಬಹುದು, ಅಥವಾ ಸಮಥಿಂಗ್, ಏನು ಲೋಟಸ್ಸಿಗೆ ಸಂಬಂಧಪಟ್ಟಂತ ಅಥವಾ ಒಂದು ಫ್ಲವರಿಗೆ ಸಂಬಂಧಪಟ್ಟಂಥದ್ದು ಏನು ಇದೆ ಅನ್ನುವಂಥದ್ದು ಇದೆ. ಆ, ತುಂಬಾ ನಾಲೆಜಬಲ್ ಪರ್ಸನ್ ಆಗಿ ಇರ್ತಾರೆ, ತುಂಬಾ ನಾಟಿ ಆಗಿರ್ತಾರೆ, ತುಂಬಾ ಬ್ಯೂಟಿ ಆಗಿ ಕೂಡ ಇರ್ತಾರೆ. ಸ್ವಲ್ಪ ಕಲರ್ ಶೇಡ್ ಅಲ್ಲಿ ಇರಬಹುದೇನೋ, ಆ ತರ ಇದೆ. ಬಟ್ ವೆರಿ ಪವರ್ಫುಲ್, ಮೋರ್ ದೆನ್ ಯು ಥಿಂಕ್, ಅಂಡ್ ವೆರಿ ನಾಲೆಜಬಲ್ ಅಂತ ಇದೆ. ವೆರಿ ಕಾಮ್ ಅಂಡ್ ಕಂಪೋಸ್ಡ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಸೊ ಈ ಫೀಮೇಲ್ ವರ್ಷನಿಗೆ ಬರೋದಾದ್ರೆ ವೆರಿ ಬ್ಯೂಟಿ ವಿತ್ ಬ್ರೈನ್, ಜೊತೆಗೆ ತುಂಬಾ ಕಾಮ್ ಆಗಿ ಡಿಸೆಂಟ್ ಆಗಿ ತಾನಾಯ್ತು ತನ್ನ ಕೆಲಸ ಆಯ್ತು ಅನ್ನುವಂಥ ರೀತಿಯಲ್ಲಿ. ಮೇ ಬಿ ಫ್ಯಾಷನ್ ಡಿಸೈನರ್ ಇರಬಹುದು, ಅಥವಾ ಅವರು ತುಂಬಾ ಚೆನ್ನಾಗಿ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಇಟ್ಕೊಂಡಿರ್ಬಹುದು. ಸ್ವಲ್ಪ ಕಲರ್ ಕಡಿಮೆ ಇರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಎಸ್, ತುಂಬಾ ಮಹಾಲಕ್ಷ್ಮಿಯ ಆಶೀರ್ವಾದ, ನಾರಾಯಣರ ಆಶೀರ್ವಾದದಿಂದ ಈ ವಿವಾಹ ನಡೆಯುತ್ತೆ. ಆಂಜನೇಯನ ಆಶೀರ್ವಾದ ಹೆಚ್ಚಾಗಿ ಇದೆ ಈ ವಿವಾಹಕ್ಕೆ ಅನ್ನುವಂಥದ್ದು ಕೂಡ ಇದೆ. ಇಡೀ ಪ್ರಕೃತಿನೇ ಕಾಯ್ತಾ ಇದೆ ಈ ವಿವಾಹಕ್ಕೋಸ್ಕರ ಅಂತ ಅನ್ನಿಸ್ತಾ ಇದೆ. ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ, ಯಾರಿರ್ಬೋದು ಈ ಕಪಲ್ಲು ಅಂತ. ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ, ತಿಳ್ಕೊಳ್ಳುವಂತ ಕುತೂಹಲ ನನ್ಗೆ ಇದೆ ಅನ್ನುವಂಥದ್ದು ನಂಗೂ ಕೂಡ ಇದೆ. ಓಕೆ ಓಕೆ ಮತ್ತೆ ನನ್ಗೆ ಒಂದು ಕನಸು ಬಿತ್ತು. ಕನಸಲ್ಲಿ ನದಿ ನೀರೆಲ್ಲ ಬತ್ತೋಗಿದೆ. ಇದ್ರ ಅರ್ಥ ಏನು ಅಂತ ಯಾರಾದ್ರೂ ತಿಳಿಸ್ಕೊಡಿ. ನಂಗೆ ಅದ್ರ ಅರ್ಥ ಸರಿಯಾಗಿ ಅರ್ಥ ಆಗಿಲ್ಲ. ಫುಲ್ ದೊಡ್ಡ ನದಿ, ದೊಡ್ಡ ನದಿ ಅಂದ್ರೆ ದೊಡ್ಡ ನದಿ, ಎಷ್ಟೋ ಕಿಲೋಮೀಟರ್ ವರ್ಗೂ ಹರಿಯುತ್ತಲ್ಲ, ಆ ತರ ಕಿಲೋಮೀಟರ್ ವರ್ಗೂ ನದಿ ನೀರೆಲ್ಲ ಬತ್ ಹೋಗಿದೆ. ಇದ್ರ ಅರ್ಥ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗಿರೋರು ತುಂಬಾ ಜನ ನೋಡ್ತಾ ಇರ್ತೀರಾ, ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಅಥವಾ ಕಮೆಂಟ್ ಹಾಕಕ್ ಇಷ್ಟ ಇಲ್ದಿರೋರು ವಾಟ್ಸಪ್ ಅದ್ರಲ್ಲಾದ್ರೂ ತಿಳಿಸ್ಕೊಡಿ. ಸೊ ರೆಡಿಯಾಗಿ ನಿಮ್ ಸೋಲ್ ಪರ್ಪಸ್ ಇರುವಂತ ಸೋಲ್ ಪರ್ಸನ್ ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ. ಸದ್ಯಕ್ಕೆ ಓಂ ಮೆಡಿಟೇಷನ್ ನ ಮಾಡಿ, ಶತ್ರುತ್ವನೂ ಬೇಡ, ಮಿತ್ರತ್ವನೂ ಬೇಡ, ಲೆಟ್ ಗೋ ಎನರ್ಜಿಗೆ ಬನ್ನಿ. ಈ ಮೂರ್ಖರ ಹತ್ರ ಜಗಳ ಆಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ನೀವ್ ಯಾರಿಗೋಸ್ಕರ ಜಗಳ ಆಡ್ತಿದ್ದೀರೋ ಅವ್ರಿಗೆ ನಿಮ್ ಬಗ್ಗೆ ಗಮನನೇ ಇಲ್ಲ, ಮತ್ತೆ ಯಾಕೆ ನೀವು ಜಗಳ ಆಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಾಂತಿ ಮಂತ್ರನ ಆಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಇಲ್ಲಿ ಹೆಣ್ಮಗು ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಎಸ್, ಒಂದು ವಿಶೇಷವಾದಂತ ಆಶೀರ್ವಾದನ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಇಲ್ಲಿ ನಿಮ್ಗೆ ಇಬ್ಬರಿಂದ ಆಶೀರ್ವಾದ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಒಂದು ಫ್ಯಾಮಿಲಿ ಪರ್ಸನ್ ಇಂದ ಕೂಡ ಹೆಚ್ಚಿನ ಆಶೀರ್ವಾದ ಸಿಗ್ತಾ ಇದೆ, ಮತ್ತೆ ಶ್ರೀ ಕೃಷ್ಣನಿಂದ ಕೂಡ ಹೆಚ್ಚಿನ ಆಶೀರ್ವಾದ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಹಿಡನ್ ಇದೆ ಇಲ್ಲಿ. ಇದು ಆಂಜನೇಯ ಓಕೆ. ಸೊ ಪ್ಯೂರ್ ಡೆವೋಟೀಸ್ ಇದೆ. ಸೊ ಎಸ್, ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ದೇವತಾ ಆರಾಧನೆನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಈ ಮದ್ವೆ ಆದ್ರೆ ಇಬ್ರು ಸಿಂಗಲ್ಸ್ ಇದಾರೆ, ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅನ್ನೋರಿಗೆ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಫ್ಯಾಮಿಲಿ ಪರ್ಸನ್ಸ್ ನೀವೇನಾದ್ರೂ ಆಗಿದ್ರೆ, ಫ್ಯಾಮಿಲಿಯಲ್ಲಿ ಇಬ್ರು ಸಿಂಗಲ್ ಪೇರೆಂಟ್ಸ್ ಏನಾದ್ರೂ ಇದ್ರೆ ಯೋಚನೆ ಮಾಡಬೇಡಿ. ನಿಮ್ಗೂ ಕೂಡ ರಿಯೂನಿಯನ್ ಎನರ್ಜಿನೂ ಇದೆ, ನ್ಯೂ ಪರ್ಸನ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ದೇವತಾ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ನದಿ ತನ್ನ ದಿಕ್ಕನ್ನ ಬದಲಾಯಿಸಿ ಬೇರೆ ಕಡೆ ತಿರುಗುತ್ತೆ ಅನ್ನೋ ಅಂಥದ್ದು ಕೂಡ ಇದೆ. ಅದು ಯಾವ ನದಿ ಅಂತ ಗೊತ್ತಿಲ್ಲ ನನಗೆ. ಸೊ ಮೇ ಬಿ ಇದೊಂದು ಇತಿಹಾಸದಲ್ಲೇ ಒಂದು ಮತ್ತೊಮ್ಮೆ ದಾಖಲಾಗುವಂತ ರೀತಿಲಿ ಆ ನದಿ ತನ್ನ ಪಥನ ಬದಲಾಯಿಸುತ್ತೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಇನ್ನೊಂದು ತರ ಕಾಣಿಸ್ತಾ ಇದೆ. ಒಂದು
ಅದು ಬೆಳಿಗ್ಗೆ ಒಂದ್ ದಿಕ್ಕಲ್ಲಿ ಹರಿಯುತ್ತೆ, ರಾತ್ರಿ ಒಂದ್ ದಿಕ್ಕಲ್ಲಿ ಹರಿಯುತ್ತೆ ಆ ನದಿ. ಆ ಥರದ್ದೇನೋ ಒಂದು ನದಿ, ಮಾಯಾವಿ ನದಿ ತರ ಒಂದ್ ನದಿ ಹುಟ್ಕೊಳ್ಳುತ್ತೋ ಅಥವಾ ಆಲ್ರೆಡಿ ಹುಟ್ಟಿದ್ಯೋ ಗೊತ್ತಿಲ್ಲ, ಮುಂದಕ್ಕೆ ಹುಟ್ಟುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಆ ಥರದೊಂದು ಮಾಯಾವಿ ನದಿ ಕೂಡ ಬರುತ್ತೆ ಭೂಮಿ ಮೇಲೆ ಅಂತ ಅನ್ನಿಸ್ತಾ ಇದೆ. ಸೊ ಹೆಚ್ಚು ನಾರ್ತ್ ಇಂಡಿಯಾ ಕಡೆ ಬರಬಹುದು ಅದು ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಪ್ರೊಟೆಕ್ಷನ್ ಇದೆ. ನರಸಿಂಹದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ನಿಮ್ಗೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಗುರುರಾಯರ ಆಶೀರ್ವಾದ ಕೂಡ ಇದೆ. ಶತ್ರು ನಾಶ ಆಗುತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ಮಂಡಿ ಮತ್ತು ಹೃದಯದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಟ್ರೂ ಲೀಡರ್ಸ್ ಶಿವನ ಆಶೀರ್ವಾದನ ಪಡ್ಕೊಳ್ಳಿ. ಡಿವೈನ್ ಪೂರಿ ಜಗನ್ನಾಥರ ಕ್ಷೇತ್ರಕ್ಕೆ ಹೋಗ್ತೀರಾ, ಜೊತೆಗೆ ನಿಮ್ಮ ಲವ್ಲಿ ಸಿಸ್ಟರ್ ವೆಡ್ಡಿಂಗ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ದೇವರ ಆರಾಧನೆ ಮಾಡ್ತಿದ್ದವರು ಹಾಡನ್ನ ಹೇಳ್ತಾ ಇಲ್ಲ, ಹಾಡನ್ನ ಹೇಳ್ಸಿ ಅನ್ನುವಂಥದ್ದು ಕೂಡ ಇದೆ. ಭಕ್ತಿ ಘಾನ ಸುದೆ ಹರಿಲಿ ದೇವರ ಬಗ್ಗೆ ಅನ್ನುವಂಥದ್ದು. ಎಸ್ಪೆಷಲಿ ಇಲ್ಲಿ ದಾಸರ ಪದಗಳಿಗೆ ಒಂದು ಫ್ಯಾನ್ಸಿ ಟಚ್ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.